ಹಾಯ್ ಎಲ್ಲರಿಗೂ ದಿವ್ಯಾ ವ್ಲಾಗ್ಗೆ ಸ್ವಾಗತ. ಇದು ಮಾರ್ನಿಂಗ್ ಆಗಿರೋದ್ರಿಂದ ಟೀ ಕಾಫಿ ಕಂಪಲ್ಸರಿ ನಮ್ಮ ಮನೆಯಲ್ಲಿ. ಇಲ್ಲ ಅಂತಂದರೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ತಲೆ ಓಡೋದೇ ಇಲ್ಲ, ಹಾಗೆ ಮಾರ್ನಿಂಗ್ ಕಂಪ್ಲೀಟು ಅನ್ಸೋದಿಲ್ಲ. ನಾನು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಣ ಖರ್ಜೂರನ ತೊಗೊಂಡಿದ್ದೀನಿ. ಒಣ ಖರ್ಜೂರ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಕೆಲವರು ಆಲ್ಮಂಡ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಆಲ್ಮಂಡ್ಸ್ ತಿನ್ನೋದ್ರಿಂದ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅದರಲ್ಲೂ ಏನು ಮಾಡಬೇಕು ಅಂತಂದರೆ ಆಲ್ಮಂಡ್ಸ್ನ ನೈಟ್ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ಮಾರ್ನಿಂಗ್ ನೀರು ಸಮೇತನೇ ತಿನ್ನಬೇಕಾಗುತ್ತೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನಾನು ಇದ್ರ ಜೊತೆಗೆ ಮಸಾಲೆ ಟೀ ಮಾಡೋಣ ಅಂತ ಹೇಳಿ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಶುಂಠಿನ ತೊಗೊಂಡಿದ್ದೀನಿ. ಇದು ಮಸಾಲೆ ಟೀ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಶುಂಠಿನ ಚೆನ್ನಾಗಿ ತುರಿದಿಟ್ಟು ತೊಗೊಂಡಿದ್ದಂತಹ ಚಕ್ಕೆ, ಏಲಕ್ಕಿ, ಲವಂಗ ಇದನ್ನೆಲ್ಲ ಇರುತ್ತಲ್ವ, ಮೆಣಸು, ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿಕೊಂಡು ಸೈಡಲ್ಲಿಡಿ. ಮೊದಲು ಶುಂಠಿನ ಚೆನ್ನಾಗಿ ತುರಿದಿಟ್ಟು ಅದನ್ನು ಆ ಪುಡಿನ ಒಂದು ಪಾತ್ರೆಯಲ್ಲಿ ಹಾಕಬೇಕು. ಪಾತ್ರೆಯಲ್ಲಿ ಹಾಕಿದ್ಮೇಲೆ ನೀವು ಗ್ಯಾಸಿನ ಅಂಟ್ಸೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೇ ನಾವು ಪುಡಿ ಮಾಡ್ಕೊಂಡಿದ್ದಂತಹ ಮಸಾಲೆನೆಲ್ಲ ಹಾಕಬೇಕಾಗುತ್ತೆ. ಇದು ಒಂದು 2 to 3 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಮಾಡಬೇಕು ಅಂತಂದರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇರೋದಿಬ್ಬರು, ಆದ್ದರಿಂದ ಎಷ್ಟು ಬೇಕಾಗುತ್ತೆ ಅಂತಂದರೆ 1.5 ಗ್ಲಾಸ್ ನೀರಷ್ಟು ನಾನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕಬೇಕಾಗುತ್ತೆ. ಅರಿಶಿನ ಹಾಕೋದ್ರಿಂದ ಮಸಾಲೆ ಟೀ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ಈಗ ಜಾಸ್ತಿ ಏನೂ ಹಾಕಬೇಡಿ, 1 ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಸಾಕು. ಕೆಲವೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಮಾರ್ನಿಂಗ್ ರೋಟೀನ್. ಕೆಲವರು ಜ್ಯೂಸ್ ಕುಡಿತಾರೆ, ಇನ್ನು ಕೆಲವರು ಏನಾದರೂ ತಿಂತಾರೆ, ಇನ್ನು ಕೆಲವರು ಡಯಟಲ್ಲಿರ್ತಾರೆ. ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಟೀ ಕಾಫಿ ಕುಡಿಯುವಂಥವ್ರು ಒಂಚೂರು ಚೇಂಜಸ್ ಮಾಡ್ಕೊಳ್ಳಿ. ಮಸಾಲ ಟೀ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಅಡಿಕ್ಟ್ ಆಗಿಬಿಡ್ತೀರ ಇದಕ್ಕೆ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿ ಬರಲಿ. ಒಂದು 4-5 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ನಾನು ಟೀ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೀ ಪುಡಿ ಹಾಕೋಕ್ಕೆ ಹೋಗಬೇಡಿ. ಎಷ್ಟು ಜನಕ್ಕೆ ಬೇಕೋ ಅಷ್ಟು ಕರೆಕ್ಟಾಗಿ ಟೇಬಲ್ ಸ್ಪೂನಷ್ಟು ಅಳತೆ ಮಾಡ್ಕೊಂಡು ಹಾಕಿ. ನಾವಿಬ್ಬರು ಇರೋದ್ರಿಂದ ಒಂದು ಚಿಕ್ಕ ಸ್ಪೂನಷ್ಟು ಒಂದು ಸ್ಪೂನ್, ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಸಕ್ಕರೆ ಹಾಕ್ತಾಯಿಲ್ಲ, ಸಕ್ಕರೆ ಬದಲು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಪುಡಿ ಮಾಡಿಟ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡಿರ್ತೀವಿ. ಅದು ತುಂಬಾ ಈಸಿ ಆಗುತ್ತೆ ನಮಗೆ ಅಡುಗೆ ಮಾಡಬೇಕಾದ್ರೆ. ಒಂದು ಚಿಕ್ಕ ಸ್ಪೂನಷ್ಟು 2 to 3 ಟೇಬಲ್ ಸ್ಪೂನ್ ಜಾಗ್ರಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಹಾಲು ಹಾಕಿ ನೋಡ್ಕೊಂಡು ಹಾಕಿ. ಕೆಲವೊಬ್ಬರಿಗೆ ಗಟ್ಟಿ ಹಾಲು ಇಷ್ಟಪಡ್ತಾರೆ, ಇನ್ನು ಕೆಲವರು ನೀರು ಹಾಲು ಇಷ್ಟಪಡ್ತಾರೆ. ನಾನಿಲ್ಲಿ ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವೂ ಇಲ್ಲ, ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಯಾಕಂತಂದರೆ 1.5 ಗ್ಲಾಸ್ ನೀರು ಆಲ್ರೆಡಿ ಹಾಕಿರ್ತೀವಿ. ಆದ್ದರಿಂದ ಹಾಲು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿ ಬರ್ತಿದೆ. ಕುದಿಬೇಕು ಅಂತಂದರೆ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಬಿಡಿ. ಆದಮೇಲೆ ಒಂದು ಸತಿ ಮಿಕ್ಸಪ್ ಮಾಡಿ ಸ್ಪೂನಿಂದ. ಇದು ಟೀ ಪುಡಿ ಎಲ್ಲ ಒಳಗಡೆ ಹೋಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ಇನ್ನೂ 1 2 to 3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಿ. ಅದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡಿಬಿಡಿ. ಇದರ ಜೊತೆಗೆ ಒಂದು ಕಿವಿ ಮಾತು, ನಮ್ಮ ಜೊತೆ ಎಲ್ಲರೂ ಇರ್ತಾರೆ ಶಾಶ್ವತವಾಗಿ ಅಂತ ನಾವು ನಂಬ್ಕೊಂಡಿದ್ರೆ ಅದು ನಮ್ಮ ಮೂಢನಂಬಿಕೆ. ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ಫ್ರೀಡಮ್ ಅನ್ನೋದು ತುಂಬಾ ಮುಖ್ಯ. ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ನಾನು ಡಿಪೆಂಡ್ ಆಗ್ತೀನಿ ಅವ್ರ ಮೇಲೆ ಅಂತಂದರೆ ಲೈಫ್ ತುಂಬಾ ಕಷ್ಟ ಆಗುತ್ತೆ ಮುಂದಕ್ಕೆ. ಆದ್ದರಿಂದ ನಾವು ಡಿಪೆಂಡ್ ಆಗೋದು ಬೇಡ. ನಾವು ಫ್ರೀಡಮ್ ಆಗಿರಬೇಕು, ದುಡಿಬೇಕು, ಎಲ್ಲ ಥರ ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಹೇಳ್ತಾ ಟೀ ಈಗ ರೆಡಿ ಆಗಿದೆ. ಇದನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ತಾ ಟೀ ಕಾಫಿ ಕುಡಿಯೋದೆಲ್ಲ ತುಂಬಾ ರೇರ್. ಯಾವಾಗಲಾದರೂ ಇಷ್ಟ ಬಂದಾಗ ಮಾತ್ರ ಕಾಫಿ ಕುಡಿತೀನಿ. ಇಲ್ಲ ಅಂತಂದರೆ ನನ್ನ ಮಸಾಲ ಟೀನೇ ತುಂಬಾ ಇಷ್ಟ. ಈ ಮಸಾಲ ಟೀ ಕುಡಿಯೋದ್ರಿಂದ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ. ನನಗಂತೂ ಮಸಾಲ ಟೀ ಫ್ಲೇವರ್ ಅಂದ್ರೇ ಒಂಥರ ಮಜಾ. ಇದು ಕುಡಿತಾ ಇರಬೇಕಾದ್ರೆ ಬಿಸ್ಕೆಟ್ ಅಥವಾ ಬನ್ ಯಾವುದಾದ್ರೂ ಒಂದಿರಬೇಕು. ಆ್ಯಂಡ್ ಇದ್ರ ಫ್ಲೇವರು ತುಂಬಾ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಅಡಿಕ್ಟ್ ಆಗೋದಂತೂ ಪಕ್ಕ ನಾನು ಹೇಳ್ತಾ ಇದ್ದೀನಿ. ನನ್ನ ಟೀನ ಈಗ ಎಂಜಾಯ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಬಾಯ್.